ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾಸ್ ಕಿಚನ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕುಕ್ಕರಲ್ಲಿ ತುಂಬ ಕಡಿಮೆ ಟೈಮಲ್ಲಿ ವೆಜ್ ಬಿರಿಯಾನಿ, ಸೋನಾ ಮಸೂರಿ ರಾ ರೈಸಿಂದ ಬಿಡಿಯಾಗಿರುವಂಥ ವೆಜ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ 1 ಫುಲ್ ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಕಪ್ಪಷ್ಟು ಕೊಬ್ಬರಿ ತುರಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ ಮಸಾಲೆನ ರೆಡಿ ಮಾಡಿ ಇಟ್ಕೊಳ್ಳೋಣ. ಮಸಾಲೆಗೆ 4 ಐಟಮ್ ಸಾಕು. ಇದನ್ನು ಗ್ರೈಂಡ್ ಮಾಡಿ ದಪ್ಪದಾಗಿ ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡು, ಹಾಗೆ ಇಲ್ಲಿ ಗೋಡಂಬಿ, ಪಲಾವ್ ಎಲೆ, ಪಲಾವ್ ಐಟಮನ್ನೆಲ್ಲ ರೆಡಿ ಮಾಡಿ, ಈ ಥರ ಪುದೀನ, ಟೊಮೆಟೊ, ಈರುಳ್ಳಿ, ಬಟಾಣಿ, ತರಕಾರಿ ಎಲ್ಲನೂ ಕಟ್ ಮಾಡಿ ಈ ಥರ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಕುಕ್ಕರ್ಗೆ ಹಾಕಬೇಕಾದ್ರೆ ತುಂಬಾ ಈಸಿಯಾಗಿ ಇರುತ್ತೆ, ತುಂಬ ಕಡಿಮೆ ಟೈಮಲ್ಲೂ ರೆಡಿ ಮಾಡ್ಬೋದು. ಇಲ್ಲಿ ತರಕಾರಿನ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಹೀರೆಕಾಯಿ, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಈ ಥರ ಎಲ್ಲ ನೌಕೂಲು ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಒಂದು ಕುಕ್ಕರ್ಗೆ 4 ಸ್ಪೂನ್ ಆಗೋಷ್ಟು ಎಣ್ಣೆ, 2 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಇದು ಚೆನ್ನಾಗಿ ಬಿಸಿ ಆದಮೇಲೆ 2 ಪಲಾವ್ ಎಲೆ ಹಾಗೆ ಪಲಾವ್ ಐಟಮನ್ನು ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಜಾಯ್ಪತ್ರೆ ಹೂವು, ಹಾಗೆ ಸ್ವಲ್ಪ ಕಸೂರಿ ಮೇಥಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ಥರ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಗಮ್ಮಂತ ವಾಸನೆ ಬರೋ ಥರ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು 7 ರಿಂದ 8 ಗೋಡಂಬಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ವೆಜ್ ಬಿರಿಯಾನಿಗೆ ಗೋಡಂಬಿ ತುಂಬ ಚೆನ್ನಾಗಿರುತ್ತೆ. ಈಗ 2 ಮೀಡಿಯಮ್ ಸೈಜ್ ಈರುಳ್ಳಿನ ತೆಳುವಾಗಿ ಸಣ್ಣಗೆ ಉದ್ದ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ 2 ಮೀಡಿಯಮ್ ಸೈಜ್ ಟೊಮ್ಯಾಟೊ, 1 ಹಿಡಿಯಷ್ಟು ಫ್ರೆಶ್ ಆಗಿರೋವಂಥ ಪುದೀನ ಹಾಕೋದ್ರಿಂದ ಸೂಪರಾಗಿರೋವಂಥ ಪರಿಮಳ ಸಿಗುತ್ತೆ, ಗಮ್ಮಂತ ಇರುತ್ತೆ. ಇದನ್ನೆಲ್ಲನೂ ನಾವು ಈ ಥರ ಒಂದು ಸಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಕಪ್ಪಷ್ಟು ಬಟಾಣಿ, ಹಸಿ ಬಟಾಣಿ, ಹಾಗೆ ಇಲ್ಲಿ ತರಕಾರಿನೆಲ್ಲ ತೊಳೆದುಬಿಟ್ಟು ಸಣ್ಣಗೆ ಕಟ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಕುಕ್ಕರ್ಗೆ ಹಾಕ್ಕೊಂಡು ಇದನ್ನೆಲ್ಲನೂ 1 ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ, ಟೊಮೆಟೊ ಹಾಗೆ ತರಕಾರಿ ಎಲ್ಲನೂ ನೀಟಾಗಿ ಈ ಥರ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರೆಡಿ ಮಾಡಿ ಇಟ್ಟಿರೋವಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ. 1/4 ಸ್ಪೂನ್ ಆಗೋಷ್ಟು ಅರಿಶಿನ ಹಾಕಿದ್ಮೇಲೆ ಮನೆಯಲ್ಲಿ ರೆಡಿ ಮಾಡಿರುವಂಥ ಖಾರದ ಪುಡಿ, ಒಣಮೆಣಸಿನ್ಕಾಯಿ ಹಾಗೆ ಖಾರ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಧನಿಯಾ ಎಲ್ಲ ಹಾಕಿರುವಂಥದ್ದು, 2.5 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2.5 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕಿದ್ದೀನಿ. ಇಲ್ಲಿ ಗರಂ ಮಸಾಲ ಪೌಡ್ರು, ಮನೆಯಲ್ಲೇ ರೆಡಿ ಮಾಡಿಟ್ಟಿರುವಂಥ ಗರಂ ಮಸಾಲ ಪೌಡರ್ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಇದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಪಲಾವು, ಗೀ ರೈಸು ಎಲ್ಲ ಟೊಮೆಟೊ ಬಾತ್ಗೆ ಈ ಪೌಡ್ರನ್ನ ಆ್ಯಡ್ ಮಾಡ್ತೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ನಾನಿಲ್ಲಿ 2.5 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 1.5 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. 1.5 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ, ಯಾಕಂದರೆ ನಾವು ಮಸಾಲೆ ಜೊತೆಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀವಿ. ಈಗ ಇಲ್ಲಿ ನಾನು ರಾ ರೈಸನ್ನು ತೊಗೊಂಡಿದ್ದೀನಿ. 1.5 ಗ್ಲಾಸಷ್ಟು ರಾ ರೈಸ್, 1.5 ಪಾವ್ ಅಕ್ಕಿನ ತೊಳೆದುಬಿಟ್ಟು 15 ನಿಮಿಷ ನೆನೆಸಿಟ್ಟಿದ್ದೀನಿ. ಬಾಸುಮತಿ ರೈಸ್ ಆದರೆ 5 ನಿಮಿಷ ನೆನೆಸಿಟ್ರೆ ಸಾಕು. ಸೋನಾ ಮಸೂರಿ ರಾ ರೈಸ್ ಆದರೆ 15 ನಿಮಿಷ ನೆನೆಸಿಟ್ಟು ಈ ಥರ ವೆಜ್ ಬಿರಿಯಾನಿನ ಮಾಡೋದ್ರಿಂದ ಅನ್ನ ಸಾಫ್ಟಾಗಿ ಆಗುತ್ತೆ, ಮುದ್ದೆ ಥರ ಆಗದಿರ ಬಿಡಿಯಾಗಿ ಬರುತ್ತೆ. ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಕಿದ್ದಾದಮೇಲೆ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಸೊ 3 ವಿಸಿಲ್ ಕುಕ್ಕರ್ ಕೂಗಿ ತಣ್ಣಗಾದ್ಮೇಲೆ ನೋಡಿ ಎಷ್ಟು ಬೇಗ ಪಟಾಪಟ್ ಅಂತ ಬೆಳಗಿನ ತಿಂಡಿಗೆ ನಾವು ವೆಜ್ ಬಿರಿಯಾನಿನ ಕುಕ್ಕರಲ್ಲಿ ಈಸಿಯಾಗಿ ಮಾಡ್ಕೊಬಿಡ್ಬೋದು. ಹಾಗೆ ಇಲ್ಲಿ ಎಷ್ಟು ಬಿಡಿಯಾಗಿ ಅನ್ನ ಬಂದಿದೆ ಅಂದರೆ ಸ್ವಲ್ಪನೂ ಮುದ್ದೆ ಥರ ಇಲ್ದಿರ ತುಂಬ ಟೇಸ್ಟಿಯಾಗಿರೋವಂಥ ವೆಜ್ ಬಿರಿಯಾನಿ ರೆಡಿಯಾಗಿದೆ. ಸ್ವಲ್ಪ ತುಪ್ಪ ಹಾಕಿ ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡಿ ಸೂಪರಾಗಿ ಇರುತ್ತೆ. ಲಂಚ್ ಬಾಕ್ಸಿಗೆ ಕೂಡ ಮಕ್ಕಳಿಗೆ ಕೊಟ್ಟು ಕಳಿಸ್ಬೋದು, ಫುಲ್ ಖಾಲಿ ಮಾಡಿ ಬರ್ತಾರೆ. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.